ನಿಮ್ಮ ಜನ್ಮ ನಕ್ಷತ್ರದಿಂದ ನಿಮ್ಮ ಭವಿಷ್ಯ ಹೇಗಿರುತ್ತದೆ ಎಂದು ತಿಳಿಯಿರಿ. ಜ್ಯೋತಿಷ್ಯದಲ್ಲಿ ಜನ್ಮ ರಾಶಿಗೆ ವಿಶೇಷ ಮಹತ್ವವಿದೆ. ಇದು ವ್ಯಕ್ತಿಯ ಜನನದ ಸಮಯದಲ್ಲಿ ನೆಲೆಗೊಂಡಿರುವ ನಕ್ಷತ್ರವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ವ್ಯಕ್ತಿಯ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ನಿಮ್ಮ ಜನ್ಮ ನಕ್ಷತ್ರದ ಮೂಲಕ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ರಹಸ್ಯಗಳನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. 1. ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಸಕ್ರಿಯರು, ಸ್ವಾತಂತ್ರ್ಯವನ್ನು ಪ್ರೀತಿಸುವವರು ಮತ್ತು ಉತ್ಸಾಹಿಗಳು. ಈ ನಕ್ಷತ್ರದಲ್ಲಿ ಜನಿಸಿದ ಜನರು ಹೊಸ ಆಲೋಚನೆಗಳು ಮತ್ತು ಯೋಜನೆಗಳಲ್ಲಿ ಉತ್ಸಾಹದಿಂದ ಕೆಲಸ ಮಾಡುತ್ತಾರೆ. ವೃತ್ತಿಯಲ್ಲಿ ಅಶ್ವಿನಿ ನಕ್ಷತ್ರದ ಜನರು ಸಾಕಷ್ಟು ಯಶಸ್ವಿಯಾಗಿರುತ್ತಾರೆ ಮತ್ತು ಸಂಘರ್ಷದ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುತ್ತಾರೆ. 2. ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ಶ್ರಮಜೀವಿಗಳು, ತಾಳ್ಮೆಯುಳ್ಳವರು ಮತ್ತು ಸ್ವಭಾವತಃ ನಿರ್ಣಾಯಕರು. ಅವರ ವ್ಯಕ್ತಿತ್ವದಲ್ಲಿ ಸ್ಥಿರತೆ ಮತ್ತು ವಿಶ್ವಾಸವಿದೆ. ಈ ಜನರು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯುತ್ತಾರೆ. ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಸಂಬಂಧಗಳಲ್ಲಿ ತಾಳ್ಮೆಯಿಂದ ಮುನ್ನಡೆಯುತ್ತಾರೆ. 3. ಕೃತಿಕಾ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರಭಾವಿಗಳಾಗಿರುತ್ತಾರೆ. ಅವರನ್ನು ಧೈರ್ಯದ ಸಂಕೇತವೆಂದು ಪರಿಗಣಿಸಲಾಗಿದೆ. ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಪಡೆಯಲು ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ. ಈ ಜನರು ತಮ್ಮ ಜೀವನ ಪಾಲುದಾರರೊಂದಿಗೆ ಜಂಟಿ ಸಂಬಂಧವನ್ನು ರೂಪಿಸುತ್ತಾರೆ. 4. ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರು ಸೂಕ್ಷ್ಮ ಸ್ವಭಾವದವರು. ಅವರ ವ್ಯಕ್ತಿತ್ವವು ಸುಂದರ ಮತ್ತು ಆಕರ್ಷಕವಾಗಿದೆ. ವೃತ್ತಿ ಜೀವನದಲ್ಲಿ ಕಲೆ, ಸಂಗೀತ ಮತ್ತು ನಾಟಕದಂತಹ ಕ್ಷೇತ್ರಗಳಲ್ಲಿ ಅವರು ಯಶಸ್ವಿಯಾಗಬಹುದು. ಅವರು ತಮ್ಮ ಪಾಲುದಾರರೊಂದಿಗೆ ವಿಶ್ವಾಸಾರ್ಹ ಮತ್ತು ಸ್ಥಿರವಾದ ಸಂಬಂಧಗಳನ್ನು ನಿರ್ಮಿಸುತ್ತಾರೆ ಮತ್ತು ಸಂತೋಷದ ವೈವಾಹಿಕ ಜೀವನವನ್ನು ಆನಂದಿಸುತ್ತಾರೆ. 5. ಮೃಗಶಿರ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರತಿಭಾವಂತರು, ಸೌಮ್ಯರು ಮತ್ತು ಅತ್ಯುತ್ತಮ ಸ್ವಭಾವವನ್ನು ಹೊಂದಿರುತ್ತಾರೆ. ಅವರು ಕೆಲಸ ಮಾಡುವಲ್ಲಿ ಮತ್ತು ನಿಗದಿತ ಗುರಿಗಳನ್ನು ಸಾಧಿಸುವಲ್ಲಿ ಸಮರ್ಥರಾಗಿದ್ದಾರೆ. ವೃತ್ತಿ ಜೀವನದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರು ಉನ್ನತ ಸ್ಥಾನಗಳನ್ನು ಪಡೆಯಬಹುದು. ಈ ಜನ್ಮ ನಕ್ಷತ್ರದ ಜನರು ಕುಟುಂಬದ ಸಂತೋಷಕ್ಕಾಗಿ ಮೀಸಲಾಗಿರುತ್ತಾರೆ. 6. ಆರ್ದ್ರ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದವರು ಸೂಕ್ಷ್ಮ ಮತ್ತು ಬುದ್ಧಿವಂತರು. ಅವರು ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸುತ್ತಾರೆ. ವೃತ್ತಿಯ ವಿಷಯದಲ್ಲಿ ಈ ಜನ್ಮ ನಕ್ಷತ್ರದ ಜನರು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು. ಅವರು ವಾಣಿಜ್ಯ ಕ್ಷೇತ್ರ, ಮಾಧ್ಯಮ, ಸಂವಹನ ಅಥವಾ ವಿಜ್ಞಾನದಲ್ಲಿ ಯಶಸ್ಸನ್ನು ಪಡೆಯಬಹುದು. 7. ಪುನರ್ವಸು ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದವರು ಸೂಕ್ಷ್ಮ ಮತ್ತು ಜ್ಞಾನವುಳ್ಳವರು. ಈ ಜನರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಮತ್ತು ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುತ್ತಾರೆ. ವೃತ್ತಿಪರ ದೃಷ್ಟಿಕೋನದಿಂದ ಅವರು ವ್ಯವಹಾರದಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಹೂಡಿಕೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. 8. ಪುಷ್ಯ ನಕ್ಷತ್ರ. ಈ ಜನ್ಮ ನಕ್ಷತ್ರದಲ್ಲಿ ಜನಿಸಿದ ಜನರು ಧಾರ್ಮಿಕ ಮತ್ತು ನಾಯಕತ್ವದ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಅವರು ಸಾಹಸಮಯ, ಸೂಕ್ಷ್ಮ ಮತ್ತು ಶ್ರಮಶೀಲರು. ವೃತ್ತಿಯಲ್ಲಿ ಈ ನಕ್ಷತ್ರದ ಜನರು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಯಶಸ್ವಿಯಾಗಬಹುದು. ಈ ಜನರು ಸಂಗೀತ, ಕಲೆ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಬಹುದು. 9. ಆಶ್ಲೇಷ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದವರು ತುಂಬಾ ಸೂಕ್ಷ್ಮ ಮತ್ತು ಶ್ರಮಜೀವಿಗಳು. ಅವರು ತಮ್ಮ ಜೀವನದಲ್ಲಿ ತಾಳ್ಮೆಯಿಂದ ಕೆಲಸ ಮಾಡುತ್ತಾರೆ. ಈ ಜನರಿಗೆ ಸೂಕ್ಷ್ಮ ಮತ್ತು ಬೆಂಬಲ ಪಾಲುದಾರರ ಅಗತ್ಯವಿದೆ. ಈ ಜನರು ತಮ್ಮ ವೈವಾಹಿಕ ಜೀವನದಲ್ಲಿ ತಮ್ಮ ಸಂಗಾತಿಯನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ. 10. ಮಾಘ ನಕ್ಷತ್ರ. ಮಾಘ ನಕ್ಷತ್ರದ ಜನರು ಶಾಂತಿ ಮತ್ತು ಸ್ವಾತಂತ್ರ್ಯವನ್ನು ಇಷ್ಟಪಡುತ್ತಾರೆ ಮತ್ತು ತಮ್ಮ ಸಂಗಾತಿಯಿಂದ ಸಹಕಾರ ಮತ್ತು ತಿಳುವಳಿಕೆಯನ್ನು ನಿರೀಕ್ಷಿಸುತ್ತಾರೆ. ಅವರು ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಸಾಧಿಸಬಹುದು. 11. ಪೂರ್ವ ಫಾಲ್ಗುಣಿ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ವಿಚಾರಶೀಲತೆ, ಸತ್ಯವಂತಿಕೆ ಮತ್ತು ದಯೆಯ ಗುಣಗಳನ್ನು ಹೊಂದಿರುತ್ತಾನೆ. ಅವರು ಸಾಮಾನ್ಯವಾಗಿ ಸಮಾಜ ಸೇವೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಈ ಜನರು ಸೈನ್ಯ, ಪೊಲೀಸ್ ಇತ್ಯಾದಿ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ.
ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಸಂಯಮ ಹೊಂದಿರುತ್ತಾರೆ. ಅವರು ಕುಟುಂಬ ಮೌಲ್ಯಗಳಿಗೆ ಪ್ರಾಮುಖ್ಯತೆ ನೀಡುತ್ತಾರೆ ಮತ್ತು ಅವುಗಳನ್ನು ನಿರ್ವಹಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. 12. ಉತ್ತರ ಫಾಲ್ಗುಣಿ ನಕ್ಷತ್ರ. ಈ ರಾಶಿಯಲ್ಲಿ ಜನಿಸಿದವರು ಶ್ರಮಶೀಲರು ಮತ್ತು ತಾಳ್ಮೆಯುಳ್ಳವರು. ತಮ್ಮ ಕಠಿಣ ಪರಿಶ್ರಮದಿಂದ ವೃತ್ತಿಯಲ್ಲಿ ಉನ್ನತ ಸ್ಥಾನವನ್ನು ಗಳಿಸಬಹುದು. ಅವರು ನೈತಿಕ ಮೌಲ್ಯಗಳನ್ನು ಗೌರವಿಸುತ್ತಾರೆ. ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದ ಜನರು ಶಾಂತಿಯುತ, ಪ್ರೀತಿ ಮತ್ತು ಜಂಟಿ ಕುಟುಂಬದ ಜೀವನವನ್ನು ಹೊಂದಿರುತ್ತಾರೆ. 13. ಹಸ್ತ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದವರು ಕಾರ್ಯತಂತ್ರ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಪರಿಣತಿಯನ್ನು ಪಡೆಯುತ್ತಾರೆ. ಹಸ್ತ ನಕ್ಷತ್ರದ ಜನರು ನಾಯಕತ್ವದ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ವ್ಯಾಪಾರ, ಕಾರ್ಯಾಚರಣೆ ಮತ್ತು ಪ್ರಯಾಣ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಈ ಜನರು ತಮ್ಮ ಸಂಗಾತಿಯ ಬಗ್ಗೆ ಉದಾರ ಮತ್ತು ಸಂವೇದನಾಶೀಲರಾಗಿದ್ದಾರೆ ಮತ್ತು ಸಂತೋಷದ ಜೀವನಕ್ಕಾಗಿ ತಮ್ಮ ಸಂಗಾತಿಯನ್ನು ಬೆಂಬಲಿಸುತ್ತಾರೆ. 14. ಚಿತ್ರಾ ನಕ್ಷತ್ರ. ಚಿತ್ರಾ ನಕ್ಷತ್ರದಲ್ಲಿ ಜನಿಸಿದವರು ಚಿಂತನಾಶೀಲರು ಮತ್ತು ಆಕರ್ಷಕರು. ಅವರ ವ್ಯಕ್ತಿತ್ವವು ತುಂಬಾ ಪ್ರಭಾವಶಾಲಿಯಾಗಿದೆ ಮತ್ತು ಅವರು ಜನರನ್ನು ಆಕರ್ಷಿಸುವ ಕೌಶಲ್ಯವನ್ನು ಹೊಂದಿದ್ದಾರೆ. ಈ ಜನ್ಮ ರಾಶಿಯ ಜನರು ಚಿತ್ರಕಲೆ, ಜವಳಿ ವ್ಯಾಪಾರ, ಬ್ಯಾಂಕಿಂಗ್ ಮತ್ತು ನೃತ್ಯದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. 15. ಸ್ವಾತಿ ನಕ್ಷತ್ರ. ಈ ರಾಶಿಯ ಜನರು ಆದರ್ಶವಾದಿಗಳು, ಸಿಹಿ ಮಾತನಾಡುವ ಮತ್ತು ನ್ಯಾಯವನ್ನು ಪ್ರೀತಿಸುವವರಾಗಿದ್ದಾರೆ. ಅವರ ವ್ಯಕ್ತಿತ್ವ ಆಹ್ಲಾದಕರವಾಗಿರುತ್ತದೆ. ಸ್ವಾತಿ ನಕ್ಷತ್ರದ ಜನರು ವಾಣಿಜ್ಯ, ಕಲೆ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುತ್ತಾರೆ. ಅವರ ಸಂಗಾತಿಗಳು ಬೌದ್ಧಿಕ ಮತ್ತು ಅದೃಷ್ಟವಂತರು. 16. ವಿಶಾಖ ನಕ್ಷತ್ರ. ಈ ನಕ್ಷತ್ರದ ಜನರು ಬುದ್ಧಿವಂತರು, ಸಂವೇದನಾಶೀಲರು ಮತ್ತು ಸಮತೋಲಿತರು. ಅವರು ಸಂವಹನದಲ್ಲಿ ಪರಿಣಿತರು. ಈ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಶ್ರಮಿಸಬೇಕು. ಈ ಜನರು ತಮ್ಮ ಪಾಲುದಾರರಿಂದ ತಿಳುವಳಿಕೆ ಮತ್ತು ಸಹಕಾರವನ್ನು ನಿರೀಕ್ಷಿಸುತ್ತಾರೆ. 17. ಅನುರಾಧ ನಕ್ಷತ್ರ. ಈ ನಕ್ಷತ್ರ ಪುಂಜದ ಜನರು ಸಮರ್ಪಿತ, ನಿರ್ಣಯ ಮತ್ತು ಬುದ್ಧಿವಂತರು. ಅವರು ನಾಯಕತ್ವ ಮತ್ತು ನಿರ್ವಹಣಾ ಕ್ಷೇತ್ರಗಳಲ್ಲಿ ಉತ್ಕೃಷ್ಟರಾಗಿದ್ದಾರೆ. ಈ ಜನ್ಮ ನಕ್ಷತ್ರದ ಜನರು ನಿಷ್ಠಾವಂತ, ಸಮರ್ಪಿತ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಗೌರವಿಸುತ್ತಾರೆ. ಅವರು ತಮ್ಮ ಕುಟುಂಬ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. 18. ಜ್ಯೇಷ್ಠ ನಕ್ಷತ್ರ. ಈ ರಾಶಿಯ ಜನರು ಚಿಂತನಾಶೀಲರು ಮತ್ತು ಗೌರವಾನ್ವಿತರು. ಈ ಜನರು ಆಡಳಿತ ಕ್ಷೇತ್ರ, ನ್ಯಾಯಾಂಗ ಸೇವೆ ಅಥವಾ ವಿಜ್ಞಾನದಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಜ್ಯೇಷ್ಠ ನಕ್ಷತ್ರದ ಜನರು ವೈವಾಹಿಕ ಜೀವನ, ಪಾಲುದಾರಿಕೆ, ತಿಳುವಳಿಕೆ ಮತ್ತು ಪ್ರೀತಿಯಲ್ಲಿ ಸ್ಥಿರತೆಗೆ ಪ್ರಾಮುಖ್ಯತೆ ನೀಡುತ್ತಾರೆ. 19. ಮೂಲ ನಕ್ಷತ್ರ. ಈ ನಕ್ಷತ್ರದ ಜನರು ಸ್ಥಿರತೆ ಮತ್ತು ಶಕ್ತಿಯ ಗುಣವನ್ನು ಹೊಂದಿರುತ್ತಾರೆ. ಅವರು ತಮ್ಮ ಕೆಲಸಕ್ಕಾಗಿ ಸಮರ್ಪಿತರಾಗಿದ್ದಾರೆ. ಮೂಲ ನಕ್ಷತ್ರದ ಜನರು ಆದರ್ಶ ಜೀವನ ಸಂಗಾತಿಗಳೆಂದು ಸಾಬೀತುಪಡಿಸುತ್ತಾರೆ. ಅವರು ತಮ್ಮ ಸಂಗಾತಿಯನ್ನು ತುಂಬಾ ಪ್ರೀತಿಸುತ್ತಾರೆ ಮತ್ತು ಬಲವಾದ ಸಂಬಂಧವನ್ನು ನಿರ್ಮಿಸಲು ಶ್ರಮಿಸುತ್ತಾರೆ. 20. ಪೂರ್ವಾಷಾಢ ನಕ್ಷತ್ರ. ಈ ಜನ್ಮ ನಕ್ಷತ್ರ ಪುಂಜದ ಜನರು ವ್ಯಕ್ತಿತ್ವದ ವಿಷಯದಲ್ಲಿ ಪ್ರಬಲರಾಗಿದ್ದಾರೆ ಮತ್ತು ಕಾರ್ಯತಂತ್ರವನ್ನು ಹೊಂದಿದ್ದಾರೆ. ಈ ಕಾರಣದಿಂದಾಗಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಅವರು ಶಿಸ್ತುಬದ್ಧ, ನಿರ್ಣಯ ಮತ್ತು ಸಮರ್ಪಿತರು. ಈ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಪೂರ್ವಾಷಾಢ ನಕ್ಷತ್ರದ ಜನರು ಕುಟುಂಬಕ್ಕೆ ಬಹಳ ಮುಖ್ಯ ಮತ್ತು ಕುಟುಂಬದ ಪ್ರತಿಯೊಬ್ಬರೂ ಅವರನ್ನು ತುಂಬಾ ಪ್ರೀತಿಸುತ್ತಾರೆ. 21. ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರದ ಜನರು ಗಂಭೀರ ಮತ್ತು ಸಮರ್ಪಿತರು. ಅವರು ಶಕ್ತಿಯುತ, ಸಮರ್ಪಿತ ಮತ್ತು ಕಾರ್ಯತಂತ್ರವನ್ನು ಪ್ರೇರೇಪಿಸುತ್ತಾರೆ. ಅವರು ದೊಡ್ಡ ಯೋಜನೆಗಳನ್ನು ನಿರ್ವಹಿಸಲು ಅರ್ಹರಾಗಿದ್ದಾರೆ. ಈ ನಕ್ಷತ್ರದ ಜನರು ತಮ್ಮ ವೈವಾಹಿಕ ಜೀವನದಲ್ಲಿ ಸ್ಥಿರತೆ ಮತ್ತು ಸಮಯವನ್ನು ಹೊಂದಿರುತ್ತಾರೆ. 22. ಶ್ರಾವಣ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದವರು ತುಂಬಾ ಸೂಕ್ಷ್ಮ ಸ್ವಭಾವದವರು, ಶ್ರಮಜೀವಿಗಳು ಮತ್ತು ಬುದ್ಧಿವಂತರು. ಅವರು ತಮ್ಮ ಕುಟುಂಬ ಮತ್ತು ಸಮಾಜಕ್ಕೆ ಸಮರ್ಪಿತರಾಗಿ ಉಳಿಯುತ್ತಾರೆ. ಈ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಶ್ರಮಿಸುತ್ತಾರೆ. ಈ ಜನರಿಗೆ ಪ್ರತಿ ಸಂತೋಷ ಮತ್ತು ದುಃಖದಲ್ಲಿ ಅವರನ್ನು ಬೆಂಬಲಿಸುವ ಪಾಲುದಾರರ ಅಗತ್ಯವಿದೆ. 23. ಧನಿಷ್ಠ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದ ಜನರು ಕಠಿಣ ಪರಿಶ್ರಮ, ಸಮರ್ಪಣಾ ಮನೋಭಾವ ಮತ್ತು ಉದಾರ ಸ್ವಭಾವವನ್ನು ಹೊಂದಿರುತ್ತಾರೆ.
ಅವರು ತಮ್ಮ ವೃತ್ತಿ ಜೀವನದಲ್ಲಿ ಎಲ್ಲಾ ಸವಾಲುಗಳನ್ನು ಜಯಿಸುತ್ತಾರೆ ಮತ್ತು ಯಶಸ್ಸಿನ ಶಿಖರವನ್ನು ತಲುಪುತ್ತಾರೆ. ಧನಿಷ್ಠ ನಕ್ಷತ್ರದ ಜನರು ತಾಳ್ಮೆ ಮತ್ತು ಅರ್ಥಮಾಡಿಕೊಳ್ಳುವ ಪಾಲುದಾರರನ್ನು ಆಯ್ಕೆ ಮಾಡುತ್ತಾರೆ. 24. ಶತಭಿಷ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದ ಜನರು ಸ್ವತಂತ್ರರು, ನಿರ್ಣಾಯಕರು ಮತ್ತು ಆಧ್ಯಾತ್ಮಿಕರು. ಅವರು ಹೊಸತನ ಮತ್ತು ಅನುಕರಣೀಯತೆಯಿಂದ ಕೆಲಸ ಮಾಡುತ್ತಾರೆ. ಅಲ್ಲದೆ ಈ ಜನ್ಮ ನಕ್ಷತ್ರ ಪುಂಜದ ಜನರು ನಿಷ್ಠಾವಂತ ಮತ್ತು ಆದರ್ಶವಾದಿ ಜೀವನ ಸಂಗಾತಿಯನ್ನು ಹುಡುಕುತ್ತಾರೆ. ಅವರು ವೈವಾಹಿಕ ಬಂಧಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. 25. ಪೂರ್ವ ಭಾದ್ರಪದ ನಕ್ಷತ್ರ. ಪೂರ್ವ ಭಾದ್ರಪದ ನಕ್ಷತ್ರದ ಜನರು ಸ್ವಾತಂತ್ರ್ಯವನ್ನು ಗೌರವಿಸುತ್ತಾರೆ ಮತ್ತು ವ್ಯಾಪಾರ ಅಥವಾ ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಶ್ರಮಿಸುತ್ತಾರೆ. ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರು ಪರಿಪೂರ್ಣ ಜೀವನ ಸಂಗಾತಿಯಾಗಿದ್ದು ಸಾಂಪ್ರದಾಯಿಕ ನಂಬಿಕೆಗಳನ್ನು ಅನುಸರಿಸುತ್ತಾರೆ ಮತ್ತು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ. 26. ಉತ್ತರ ಭಾದ್ರಪದ ನಕ್ಷತ್ರ. ಉತ್ತರ ಭಾದ್ರಪದ ನಕ್ಷತ್ರದ ಜನರು ಕಠಿಣ ಪರಿಶ್ರಮದಿಂದ ವ್ಯಾಪಾರ ಮತ್ತು ಆಡಳಿತ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಈ ಜನರು ತಮ್ಮ ಕುಟುಂಬ ಸಂಬಂಧಗಳಿಗೆ ಹೆಚ್ಚು ಗಮನ ನೀಡುತ್ತಾರೆ ಮತ್ತು ತಮ್ಮ ಸಂಗಾತಿಯನ್ನು ಬೆಂಬಲಿಸುತ್ತಾರೆ. 27. ರೇವತಿ ನಕ್ಷತ್ರ. ಈ ನಕ್ಷತ್ರದ ಜನರು ಶಾಂತ ಮತ್ತು ಸಿಹಿ ಸ್ವಭಾವದವರು. ಸತತ ಪರಿಶ್ರಮದಿಂದ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಅಲ್ಲದೆ ರೇವತಿ ನಕ್ಷತ್ರದ ಜನರು ಸಂಯಮ ಮತ್ತು ಉದಾರಿಗಳಾಗಿದ್ದು ಅವರು ತಮ್ಮ ವೈವಾಹಿಕ ಜೀವನದಲ್ಲಿ ಪ್ರಾಮಾಣಿಕತೆ ಮತ್ತು ಪ್ರೀತಿಗೆ ಆದ್ಯತೆ ನೀಡುತ್ತಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.